ಈ ಸೇತುವೆ ವಿಶೇಷ ಅಂದ್ರೆ ಬಹಳ ಅತಿ ಉದ್ದದಾದ ಒಂದು ಸೇತುವೆ, ವಿಶಾಲವಾದ ಒಂದು ಸೇತುವೆ. ಇಲ್ಲಿ ನೀರು ನಿಲ್ಲೋದಿಲ್ಲ, ಆದ್ರೆ ಅತಿ ಹೆಚ್ಚು ನೀರಿರುತ್ತೆ. ಇದು ಭದ್ರಾ ಹಿನ್ನೀರಿನ ನೀರು. ಆದ್ರೆ ಆ ರೆಸಾರ್ಟ್ ಅದರ ಬ್ಯಾಕ್ ವಾಟರ್ದು ಒಂದು ಪ್ಲಾನಿಂಗ್ ಮಾಡಿದ್ರೆ ಅದರ ನಂತರ ನೀರು ನಿಲ್ಲತ್ತೆ. ಇಲ್ಲಿ ಅತ್ಯುತ್ತಮವಾದ ಸೌಂದರ್ಯ ಕಾಣುತ್ತೆ. ಅದರ ಜೊತೆಗೆ ಗ್ರಾಮೀಣ ಭಾಗದ ಜನರಿಗೆ, ಈ ಭಾಗದಲ್ಲಿರ್ತಕ್ಕಂಥ ಕೃಷಿಕರಿಗೆ ಬಹಳ ಸಹಕಾರಿಯಾಗುತ್ತೆ. ಈ ಸೇತುವೆ ಅತ್ಯಂತ ಬೃಹದಾಕಾರದ, ಈ ಸುತ್ತಮುತ್ತಲೂ ಎಲ್ಲೂ ಇಲ್ಲ ಅಂತಹ ದೊಡ್ಡ ಸೇತುವೆ ಇಲ್ಲಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ರಸ್ತೆ ನಿರ್ಮಾಣ ಆಗಿದೆ. 2 ಭಾಗದಲ್ಲಿ ಚರಂಡಿ ಆಗಿದೆ. ನರಸಿಂಹರಾಜಪುರದ ಪಟ್ಟಣದಿಂದ ಕೇವಲ 10 ನಿಮಿಷದ ಒಳಗಡೆ ಈ ರಸ್ತೆಯನ್ನ ಪಾರ್ ಮಾಡಬಹುದು. ಅಷ್ಟು ಸುಂದರವಾದ ರಸ್ತೆ ಆಗಿದೆ. ಇದು 25ಕ್ಕೂ ಅಧಿಕ ಕಿಲೋಮೀಟರ್ ಸುತ್ತಕೊಂಡು ಹೋಗಿ ಬರ್ತಾ ಇದ್ದಂತ ಸ್ಥಳವನ್ನ 4ರಿಂದ 5 ಕಿಲೋಮೀಟರ್ನಲ್ಲೇ ಮುಟ್ಟುವಂತಹ ಒಂದು ಅವಕಾಶವನ್ನ ಈ ಸೇತುವೆ ಕಲ್ಪಿಸಿಕೊಟ್ಟಿದೆ. ಈ ಸೇತುವೆ ಆಗತ್ತೆ ಅಂತ ಇದ್ದಾಗ, ಮೊದಲ ಬಾರಿ ಸಿದ್ದರಾಮಯ್ಯ ಅವರು ಬಂದಾಗ 5 ಕೋಟಿಗೆ ಒಂದು ಘೋಷಣೆ ಮಾಡೋದ್ರು ಜನಗಳ ಬೇಡಿಕೆಗೆ. ಆದ್ರೆ ಅದರ ನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ, ಮತ್ತೆ ಸಿಎಂ ಆಗಿದ್ದಾಗ ಇದೇ ಎಂ ಶ್ರೀನಿವಾಸರವರ ಪ್ರಯತ್ನಕ್ಕೆ ಮತ್ತೆ ಬಂದು 20 ಕೋಟಿಗೆ ಏರಿಸಿದ್ರು. ಅದು ಇವತ್ತು 38 ಕೋಟಿಯ ಸೇತುವೆಯಾಗಿ, ರಸ್ತೆನೂ ಸೇರಿ 38 ಕೋಟಿಯ ಸೇತುವೆಯಾಗಿ ನಿರ್ಮಾಣ ಆಗಿದೆ. ಹೇಗೆ ಪ್ರಾರಂಭ ಆಗಿದೆ ಅಂದ್ರೆ, ಇದೊಂದು ಸೇತುವೆ ಪ್ರಾರಂಭದ ಕೆಲಸನೇ ಸ್ಟಾರ್ಟ್ ಆಗಿರ್ಲಿಲ್ಲ. ಈ ರಸ್ತೆಯನ್ನು ಏನಂತ ಕರಿತಿದ್ರು ಅಂದ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಜನಗಳೇ, ಸಾರ್ವಜನಿಕರು ಸಿದ್ದರಾಮಯ್ಯ ಸೇತುವೆ ರೋಡು, ಸಿದ್ದರಾಮಯ್ಯ ಸೇತುವೆ ರೋಡು ಅಂತ 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 ಕಾಮಗಾರಿ ಮುಗಿಯೋದ್ರೊಳಗಡೆ ಜನರ ಪ್ರತಿಯೊಬ್ಬರ ಬಾಯಲ್ಲಿ, ಸಮಾಜದ ಪ್ರತಿಯೊಬ್ಬರ ಬಾಯಲ್ಲಿ, ಪರಿಸರದ ಪ್ರತಿಯೊಬ್ಬರ ಬಾಯಲ್ಲಿ, ಮೀಡಿಯಾಗಳಲ್ಲೂ ಕೂಡ ಸಿದ್ದರಾಮಯ್ಯ ಸೇತುವೆ ಅಂತ ಫಿಕ್ಸೇ ಆಗೋಗ್ಬಿಡ್ತು. ಅದಕ್ಕೆ ಹೊಸ ಹೆಸರಿಡೋ ಅವಶ್ಯಕತೆನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ನಾಮಕರಣವನ್ನ ನಮ್ಮ ಜನಗಳೇ ಮಾಡಿಬಿಟ್ರು. ಇದು ಸಿದ್ದರಾಮಯ್ಯ ಸೇತುವೆ ಅಂತ ಫಿಕ್ಸ್ ಆಗೋಗಿದೆ. 58ರಲ್ಲಿ ಭದ್ರಾ ಡ್ಯಾಮ್ ನಿರ್ಮಾಣ ಆದ ನಂತರ ನರಸಿಂಹರಾಜಪುರ ಲಕ್ಷಾಂತರ ಎಕರೆ ಮುಳುಗಡೆ ಪ್ರದೇಶ ಆಯಿತು. ಇಲ್ಲಿ ಬದುಕನ್ನು ಕಳ್ಕೊಂಡ್ರು, ಭೂಮಿನ ಕಳ್ಕೊಂಡ್ರು, ಬೇರೆ ಬೇರೆ ಊರುಗಳಲ್ಲಿ ಭಾಳಷ್ಟು ಜನ ನೆಲೆಸಿದ್ರು. ನರಸಿಂಹರಾಜಪುರ ಒಂದು ಕಾಲದ ಗತವೈಭವವನ್ನು ಹೊಂದಿದಂಥ ಒಂದು ಪಟ್ಟಣ. 1915ರಲ್ಲಿ ನರಸಿಂಹರಾಜಪುರಕ್ಕೆ ರೈಲು ಬರ್ತಾ ಇದ್ದಿದ್ದಂಥ ಒಂದು ಇತಿಹಾಸ ಇರ್ತಕ್ಕಂಥ ಈ ಪ್ರದೇಶ ಮುಳುಗಡೆ ಭದ್ರಾ ಡ್ಯಾಮ್ ನಿರ್ಮಾಣದ ನಂತರ ಇವತ್ತು ತನ್ನ ಗತವೈಭವವನ್ನು ಕಳ್ಕೊಳ್ತು. ಭಾಳಷ್ಟು ಜನ ಭದ್ರಾ ಹೊಳೆಯಿಂದ ಆ ಕಡೆನೂ ತಮ್ಮ ಬದುಕನ್ನು ಉಳಿಸ್ಕೊಂಡು ಅಲ್ಲೇ ತಮ್ಮ ಮನೆ ಮಠಗಳನ್ನು ಉಳಿಸ್ಕೊಂಡು ತೋಟಗಳನ್ನು ಮಾಡಿಕೊಂಡು ಅಲ್ಲೇ ಬದುಕನ್ನು ಕಟ್ಕೊಂಡಿದ್ರು. 1915ರಲ್ಲಿ ಏನು ನರಸಿಂಹರಾಜಪುರ ಅಂತ ಏನು ನಾಮಕರಣ ಆಯಿತು, ಎಡೆಹಳ್ಳಿ ಅಂತ ಈ ಊರಿಗಿತ್ತು. ನರಸಿಂಹರಾಜ ಒಡೆಯರ್ ಈ ನರಸಿಂಹರಾಜಪುರಕ್ಕೆ ಬಂದಂಥ ಈ ಸಂದರ್ಭದಲ್ಲಿ ಇದಕ್ಕೆ ನರಸಿಂಹರಾಜಪುರ ಅಂತ ನಾಮಕರಣ ಆಯಿತು. ಭಾಳ ಇವತ್ತು ಜಿಲ್ಲಾ ಮಟ್ಟದ ಆಗಬೇಕಾಗಿದ್ದಂಥ ಈ ಊರು ಇವತ್ತು ಲಕ್ಷಾಂತರ ಎಕರೆ ಮುಳುಗಡೆ ಆಗೋ ಮೂಲಕ ಇವತ್ತು ಬಯಲುನಡಿಗೆ ನೀರಾವರಿ ಕೊಡ್ತಕ್ಕಂಥ ಒಂದು ಪುಣ್ಯ ಭೂಮಿ ಇದು ನರಸಿಂಹರಾಜಪುರ. ಇಲ್ಲಿ ಭದ್ರೆ ಇದೆ, ತುಂಗೆ ಇದೆ. ಲಕ್ಷಾಂತರ ಜನ ಇಲ್ಲಿಂದ ತಮ್ಮ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ. 2016ರಲ್ಲಿ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನರಸಿಂಹರಾಜಪುರಕ್ಕೆ ಕಡಿನಬೈಲು ಏತ ನೀರಾವರಿ ಯೋಜನೆ ಮತ್ತು ಪ್ರವಾಸಿ ಮಂದಿರ ಉದ್ಘಾಟನೆಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ನರಸಿಂಹರಾಜಪುರ 100ರ ಸಂಭ್ರಮ ಇದೆ, ಈ ಸಂದರ್ಭದಲ್ಲಿ ನರಸಿಂಹರಾಜ ಒಡೆಯರು ಮೈಸೂರಿನವರು, ನೀವು ಸಹ ಮೈಸೂರಿನವರು, ಹಾಗಾಗಿ ಒಂದು ಶಾಶ್ವತ ಕೊಡುಗೆಯನ್ನು ನರಸಿಂಹರಾಜಪುರಕ್ಕೆ ನೀವು ಕೊಡಬೇಕು ಅಂತ ಅವರ ಮನವಿ ಮೇರೆಗೆ ಆ ಗ್ರಾಮಸ್ಥರು ಶ್ರೀನಿವಾಸ್ ಅವರನ್ನ ಅಪ್ರೋಚ್ ಮಾಡಿದರು 2016ರಲ್ಲಿ. ಆ ದಿನಗಳಲ್ಲಿ ಶ್ರೀನಿವಾಸ್ ಅವರ ಮತ್ತು ಸಿದ್ದರಾಮಯ್ಯ ಅವರ ಸಂಬಂಧ, ವಿಶ್ವಾಸ, ಒಂದು ಸಂಬಂಧಗಳನ್ನ ಬೆಳೆಸ್ಕೊಂಡು 2017ರಲ್ಲಿ ಇದಕ್ಕೆ 20 ಕೋಟಿ ವೆಚ್ಚದಲ್ಲಿ ಈ ಸಿದ್ದರಾಮಯ್ಯ ಸೇತುವೆ ಅಂತ ಇವತ್ತೇನು ಪ್ರಸಿದ್ಧವಾದ ಈ ಸೇತುವೆಗೆ ಶಂಕುಸ್ಥಾಪನೆಯನ್ನು ಸಿದ್ದರಾಮಯ್ಯವರೇ ಬಂದು ನೆರವೇರಿಸಿದ್ರು. ಇದೇ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದು. ಇವತ್ತು 2017ರಲ್ಲಿ ಸೇತುವೆ ಶಂಕುಸ್ಥಾಪನೆ ಆಯಿತು. 18ರಲ್ಲಿ ನಮ್ಮ ಸರ್ಕಾರ ಹೋಯಿತು. ಸಮ್ಮಿಶ್ರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಕುಂಠಿತ ಸಾಕ್ತು. ಮತ್ತು ಕೋವಿಡ್ ಬಂದ ಕಾರಣ ಮತ್ತು ನಮ್ಮ ಸರ್ಕಾರ ಹೋದಂಥ ಸಂದರ್ಭದಲ್ಲಿ ಸೇತುವೆ ಕಾಮಗಾರಿ 9 ವರ್ಷ ವಿಳಂಬವಾಗಿ 2023ರಲ್ಲಿ ಮತ್ತೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರು KSTDC ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ, ರಾಜೇಗೌಡರು ಈ ಕ್ಷೇತ್ರದ ಶಾಸಕರಾಗಿ ಅವರ ಸಹಕಾರದಿಂದ ಇವತ್ತು ಒಂದು ಭವ್ಯವಾದ ಸೇತುವೆ ನಿರ್ಮಾಣವಾಗಿದೆ. ದಶಕಗಳ ಕನಸು ನನಸಾಗಿದೆ. ಜನ ಇವತ್ತು ಏನು ಒಬ್ಬರು ಅಜ್ಜಿ ಹೇಳ್ತಾ ಇದ್ರು, ಅಜ್ಜಿಗೆ ಹುಷಾರಿಲ್ಲದಂಥ ಸಂದರ್ಭದಲ್ಲಿ ಒಂದು ಡೆಲಿವರಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಉಕ್ಕಡದಲ್ಲಿ ಬಂದು ಈ ಕಡೆ ಜೀವನ ಕೈಯಲ್ಲಿ ಇಟ್ಕೊಂಡು ಬಂದು ಒಂದು ಟ್ರೀಟ್ಮೆಂಟನ್ನು ಪಡೆದಿದ್ದೀವಿ ಅಂತೇಳಿ. ಆಗ ಜನರ ಬರೀ ಸೇತುವೆ ಮಾತ್ರ ಅಲ್ಲ, ಜನರ ಬದುಕು ಇದರಲ್ಲಿದೆ. ಹಾಗಾಗಿ ಇವತ್ತು ನಮ್ಮ ನಿರೀಕ್ಷೆ ಇದೆ, ಇವತ್ತು ಆ ಸೇತುವೆ ಒಂದು ಪ್ರವಾಸೋದ್ಯಮ ತಾಣವಾಗಿ ಸಹ ಮಾರ್ಪಟ್ಟಿದೆ. ಇವತ್ತು ನಮ್ಮ ತಾಲೂಕಲ್ಲದೆ, ಜಿಲ್ಲೆ ಅಲ್ಲದೆ ಹೊರ ರಾಜ್ಯದ ಪ್ರವಾಸಿಗರನ್ನು ಸಹ ಕೈ ಬೀಸಿ ಕರೀತಾ ಇದೆ. ಇವತ್ತು ಅಲ್ಲಿ ಒಂದು ಚೆಕ್ ಡ್ಯಾಮ್ ಆದರೆ
ವರ್ಷ ಪೂರ್ತಿ ನೀರಿನಲ್ಲಿ ಬೋಟಿಂಗು ಅಥವಾ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷ ಶ್ರೀನಿವಾಸ್ ಅವರ ಆಶಯ ಇದೆ. ಅಲ್ಲೊಂದು ರೆಸಾರ್ಟ್ ಮಾಡಬೇಕು, ಟೂರಿಸಂಗೆ ಒಂದು ಆದ್ಯತೆ ಕೊಡಬೇಕು ಅಂತೇಳಿ. ಟೂರಿಸಂ ಆಗೋದ್ರ ಮೂಲಕ ಇವತ್ತು ಆ ಸೇತುವೆ ಅಲ್ಲಿ ಪ್ರವಾಸೋದ್ಯಮ ಆಗೋದ್ರಿಂದ ಈ ಊರಿಗೆ ಅಭಿವೃದ್ಧಿ ಆಗುತ್ತೆ. ಇದೇ ಸಂದರ್ಭದಲ್ಲಿ ಇವತ್ತು ನರಸಿಂಹರಾಜಪುರ ನಗರ ಕೃಷ್ಣ ನರಸಿಂಹರಾಜ ಒಡೆಯರ್ ಬಂದ ಸಂದರ್ಭದಲ್ಲಿ ಕಾಂಕ್ರೀಟ್ ರಸ್ತೆ ಆಗಿದ್ದು, ಅದರ ನಂತರ ಈ ರಸ್ತೆ ಬಹಳ ಕಿರಿದಾಗಿದೆ, ಅಪಘಾತ ಆಗ್ತಿದೆ, ವೃದ್ಧರಿಗೆ ಮತ್ತು ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಹಾಗಾಗಿ 60 ಕೋಟಿ ವೆಚ್ಚದಲ್ಲಿ ಇವತ್ತು ನರಸಿಂಹರಾಜಪುರ ಪರಿಹಾರ ಕೊಟ್ಟು ರಸ್ತೆ ಅಗಲೀಕರಣವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಶಂಕುಸ್ಥಾಪನೆ ಸಹ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಇದೇ ಪ್ರವಾಸಿ ಮಂದಿರ ಏನು ಶ್ರೀನಿವಾಸ್ ಸರ್ಕಲ್ ಇದೆ ನಡೀತಾ ಇದೆ. ಅದೇ ಥರ ಸಾಕಷ್ಟು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನಡೀತಿದೆ. ನಮ್ಮ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯವರು ನರಸಿಂಹರಾಜಪುರಿಗೆ ಕೊಟ್ಟಂಥ ಏನು ಕೊಡುಗೆಗಳಿದ್ದಾವೆ ಅದಕ್ಕೆ ಆ ಋಣವನ್ನು ತೀರಿಸೋ ನಿಟ್ಟಿನಲ್ಲಿ ಇವತ್ತು ಬಸ್ತಿ ಮಾಡದಿಂದ ಈ ಶ್ರೀನಿವಾಸ್ ಸರ್ಕಲ್ ತನಕ ಇರತಕ್ಕಂಥ ಮುಖ್ಯ ರಸ್ತೆಗೆ ಸಿದ್ದರಾಮಯ್ಯ ರಸ್ತೆ ಅಂತೇಳಿ ಈಗಾಗಲೇ ನಾಮಕರಣ ಆಗಿ ಅದು ಪಟ್ಟಣ ಪಂಚಾಯತಿಯಲ್ಲಿ ಅನುಮೋದನೆಗೊಂಡು ಸರ್ಕಾರದಲ್ಲಿ ಗೆಜೆಟೆಡ್ ನೋಟಿಫಿಕೇಶನ್ ಆಗಿದೆ. ಅದೇ ಥರ ಅವರು ಸೇತುವೆ ಕೊಟ್ಟಂಥ ಕೊಡುಗೆಗಾಗಿ ಶ್ರೀನಿವಾಸ್ ಅವರ ಆಶಯದಂತೆ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದೇವೆ. ರಾಜ್ಯದಲ್ಲಿ ಮೊದಲ ಬಾರಿ ಸಿದ್ದರಾಮಯ್ಯ ಅವರು ಒಂದು ಪುತ್ಥಳಿ ನಿರ್ಮಾಣ ಆಗ್ತಾ ಇದೆ. ಅದನ್ನು ಅವತ್ತೇ ಲೋಕಾರ್ಪಣೆ ಸಚಿವರು ಅದನ್ನು ಲೋಕಾರ್ಪಣೆ ಮಾಡ್ತಾರೆ. ಹೀಗಾಗಿ ನಮ್ದೊಂದು ನರಸಿಂಹರಾಜಪುರ ಜನರ ಒಂದು ಋಣ ಇದೆ. ಯಾರು ಉಪಕಾರ ಮಾಡ್ತಾರೆ ಅದು ಪಕ್ಷಾತೀತವಾಗಿ ನರಸಿಂಹರಾಜಪುರದ ಅಭಿವೃದ್ಧಿಗೆ ಯಾರು ಕೈ ಜೋಡಿಸ್ತಾರೆ ಅವರನ್ನು ಶಾಶ್ವತವಾಗಿ ನೆನೆಯುವಂಥ ಕೆಲಸವನ್ನು ಮಾಡ್ತೇವೆ. ವಿಶೇಷವಾಗಿ ಶ್ರೀನಿವಾಸ್ ಅವರು ಈ ಊರಿನಲ್ಲಿ ಹುಟ್ಟಿ ಬೆಳೆದು ಇದೇ ಭಾಗದಲ್ಲಿ ಆಟ ಆಡ್ಕೊಂಡು ಬೆಳೆದಂಥವ್ರು. ಅವರಿಗೊಂದು ಕಲ್ಪನೆ ಇದೆ, ಒಂದು ಕನಸಿದೆ. ನನ್ನ ಹುಟ್ಟೂರು, ತಾಯಿ ಮತ್ತು ತಂದೆ ಋಣವನ್ನು ಏನು ತೀರ್ಸೋಕ್ಕಾಗಲ್ಲ, ಹುಟ್ಟೂರಿನ ಋಣವನ್ನು ತೀರ್ಸೋಕ್ಕಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ನರಸಿಂಹರಾಜಪುರದ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಎಲ್ಲ ಕೆಲಸಗಳಿಂದ ಶ್ರೀನಿವಾಸ್ ಅವರ ಪಾತ್ರ ಇದೆ. ಆ ದೇವಸ್ಥಾನ, ಸಮುದಾಯ ಭವನ, ಮಸೀದಿ, ಚರ್ಚು, ಹೀಗೆ ಹಲವಾರು. ಯಾಕೆ ನಾವು ಅವ್ರನ್ನ ಭಾಳ ಸ್ಮರಿಸ್ಕೊಬೇಕು ಅಂತ ಹೇಳಿದ್ರೆ, ನರಸಿಂಹರಾಜಪುರದಲ್ಲಿ ಯಾವುದೇ ನಾವು ಅವ್ರಿಗೆ ಮತವನ್ನು ಹಾಕಿಲ್ಲ, ಯಾವುದೇ ರಾಜಕಾರಣದ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ನರಸಿಂಹರಾಜಪುರದ ಎಲ್ಲ ಜನರ ಹೃದಯದಲ್ಲಿ ಶ್ರೀನಿವಾಸ್ ಅವರು ಇದ್ದಾರೆ. ಹಾಗೆ ಅವರ ಎಲ್ಲ ಒಳ್ಳೆಯ ಕೆಲಸಗಳಿಗೆ ನಮ್ಮ ಶಾಸಕರು ರಾಜೇಗೌಡರು 10 ವರ್ಷಗಳಲ್ಲಿ ಅವರ ಸಹಕಾರವನ್ನು ಹೆಗಲು ಕೊಟ್ಟು ಆ ಕೆಲಸಗಳಿಗೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ನರಸಿಂಹರಾಜಪುರದ ಜನರ ಕಾತುರತೆ ಇದೆ. ಇನ್ನಷ್ಟು ಸಿದ್ದರಾಮಯ್ಯ ಅವರು ಬಂದ ಸಂದರ್ಭದಲ್ಲಿ ನಮಗೆ ಇನ್ನಷ್ಟು ನಿರೀಕ್ಷೆಗಳಿದ್ದಾವೆ. ಒಂದು ಚಿಕ್ಕಮಗಳೂರಿಂದ ನರಸಿಂಹರಾಜಪುರದಿಂದ ಚಿಕ್ಕಮಗಳೂರು ಸಂಪರ್ಕ ರಸ್ತೆ ಆಗಬೇಕು. ಅದು 40 ಕಿಲೋಮೀಟರ್ ನಾವು ಜಿಲ್ಲಾ ಕೇಂದ್ರವನ್ನು ತಲುಪ್ತೀವಿ. ಇಲ್ಲಿಂದ ಲಕ್ಕೊಳ್ಳಿಗೆ ಒಂದು ಸೇತುವೆ ಆದರೆ 15 ಕಿಲೋಮೀಟರ್ ಲಕ್ಕೊಳ್ಳಿಯನ್ನು ತಲುಪ್ತೇವೆ. ಹಾಗಾಗಿ ನಿರೀಕ್ಷೆಗಳಿದೆ ನರಸಿಂಹರಾಜಪುರ ಜನ ಮತ್ತೆ ನಾವೆಲ್ಲ ಇದೆ.